ಕಟ್ಟಡ ಹಾಗೂ ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಜ್ಯ ಸರ್ಕಾರ ಅನಾವಶ್ಯಕ ಹಾಗೂ ದೋಷಪೂರಿತ ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ಇದರಿಂದ ಕಾರ್ಮಿಕರಿಗೆ ಅನ್ಯಾಯ ಆಗ್ತಿದೆ ಎಂದು ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಅಸಂಘಟಿತ ಕಾರ್ಮಿಕರ ಸಂಘಗಳ ಒಕ್ಕೂಟ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಅನ್ವರ್ ಪಾಷಾ ಆರೋಪಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ 10 ಲಕ್ಷ ಮೇಲ್ಪಟ್ಟ ಎಲ್ಲ ನಿರ್ಮಾಣ ಕಾಮಗಾರಿಗಳಿಗೆ ಶೇಕಡಾ 1% ಸೆಸ್ ಹಣ ಜಮಾ ಆಗುವುದರ ಮೂಲಕ ಮಂಡಳಿ ತನ್ನದೇ ಆದ ನಿಧಿ ಹೊಂದಿದೆ. ಕಾರ್ಮಿಕನ ಬೆವರಿನ ಹಣ ಕಾರ್ಮಿಕನ ಕಲ್ಯಾಣಕ್ಕಾಗಿಯೇ ಉಪಯೋಗಿಸುವುದು ಮಂಡಳಿಯ ಧ್ಯೇಯ ಆಗಿದೆ. ಇದಕ್ಕಾಗಿ 2006 ಹಾಗೂ 7ರಲ್ಲಿ ಸ್ಥಾಪಿತವಾದ ಕಾರ್ಮಿಕ ಕಲ್ಯಾಣ ಮಂಡಳಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರನ್ನ ನೋಂದಾಯಿಸಿ ಅವರಿಗೆ ಮೂಲಭೂತ 12 ರೀತಿಯ ಸೌಲಭ್ಯ ನೀಡುತ್ತಾ ಬಂದಿದೆ. ಇದಕ್ಕೆ ಒತ್ತು ಕೊಡದೆ ಕೊರೋನಾ ಸಂದರ್ಭದಲ್ಲಿ ಮಂಡಳಿಯ ಹಣವನ್ನು ಅನಾವಶ್ಯಕ ಯೋಜನೆಗಳು ಒಳಗೊಂಡಂತೆ ದುಂದುವೆಚ್ಚ ಮುಂದುವರಿಸುತ್ತಾ ಹೋಗಿದೆ ಎಂದು ದೂರಿದರು. ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ 2006-7ರಲ್ಲಿ ಇದು ಕಾರ್ಮಿಕರ ಕಲ್ಯಾಣಕ್ಕೋಸ್ಕರ ಪ್ರಾರಂಭವಾಯಿತು. ಇದು ತನ್ನದೇ ಆದ ನಿಧಿಯನ್ನು ಹೊಂದಿದೆ. ಏನು ಅಂತ ಹೇಳಿದ್ರೆ, ತಾವು ಕೂಡ ಕಟ್ತಕ್ಕಂತಹ ಒಂದು ಕಟ್ಟಡಕ್ಕೆ 10 ಲಕ್ಷದ ಮೇಲ್ಪಟ್ಟ ಕಟ್ಟಡಕ್ಕೆ 1% ಸೆಸ್ ಮೂಲಕ ಇದಕ್ಕೆ ಒಂದು ನಿಧಿ ಜಮೆ ಆಗುತ್ತೆ. ಅದು ತಮ್ಮ ನಗರಸಭೆ ಮೂಲಕ, ಮಹಾನಗರ ಪಾಲಿಕೆಗಳ ಮೂಲಕ ಜಮೆ ಆಗುತ್ತೆ. ಇತ್ತೀಚೆಗೆ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಸ್ಮಾರ್ಟ್ ಸಿಟಿ ಶಿವಮೊಗ್ಗ ಆದಾಗ 1,000 ಕೋಟಿ ಅಂತ ಹೇಳಿದರೆ ಪ್ರಾಜೆಕ್ಟು, ಇದು 100 ಕೋಟಿ ಸೆಸ್ಸು ಈಗ ಆಲ್ರೆಡಿ ಸ್ಮಾರ್ಟ್ ಸಿಟಿಯಿಂದ ನಮ್ಮ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಜಮೆ ಆಗಿರ್ತಕ್ಕಂಥದ್ದು. ಈ ರೀತಿ ಇರ್ತಕ್ಕಂಥ ನಿಧಿಯು ಇದು ಕಾರ್ಮಿಕರಿಗೆ ಮೂಲಭೂತ 12 ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಈಗಾಗಲೇ ಕೊಡ್ತಾ ಬರ್ತಾ ಇತ್ತು. ಆದರೆ ಇತ್ತೀಚಿನ ಕೊರೋನಾ ಸಂದರ್ಭದಿಂದ ಅನಾವಶ್ಯಕ ಯೋಜನೆಗಳನ್ನು ಜಾರಿಗೆ ತಂದುಬಿಟ್ರು. ಕಾರ್ಮಿಕರಿಗೆ ವಿವಿಧ ಬಗೆಯ ಟೂಲ್ಸ್ ಕಿಟ್ಗಳು ಹಾಗೂ ಮತ್ತು ಬೇರೆ ಬೇರೆ ರೀತಿಯ ಫುಡ್ ಕಿಟ್ ಆಗಿರ್ಬೋದು, ಸ್ಯಾನಿಟರಿ ಕಿಟ್ಗಳನ್ನು, ಆಮೇಲೆ ಮಾಸ್ಕು, ಈ ಥರ ಸೇಫ್ಟಿ ಕಿಟ್ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಇದರಿಂದ ಮಂಡಳಿಗೆ ಎಲ್ಲೋ ಒಂದು ಕಡೆ ದುಂದುವೆಚ್ಚ ಆಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಮಂಡಳಿ ಉಳಿಬೇಕು. ಏನು ಮೂಲಭೂತ ಸೌಕರ್ಯಗಳು, ಶೈಕ್ಷಣಿಕ ಧನ ಸಹಾಯ, ಮದುವೆ ಧನ ಸಹಾಯ, ಹೆರಿಗೆ ಧನ ಸಹಾಯ ಇವನ್ನೇ ಮುಂದುವರಿಸಿದ್ರೆ ಸಾಕು. ಮಂಡಳಿ ನಾಳೆ ದಿನ ಹೆಚ್ಚು ದೀರ್ಘಕಾಲ ನಮ್ಮ ಮುಂದಿನ ಪೀಳಿಗೆಗೆ ಉಳಿಯುತ್ತೆ. ಈಗ ಆಲ್ರೆಡಿ ಕೇರಳ ಮತ್ತು ತಮಿಳುನಾಡುಗಳಲ್ಲಿ ಈಗಾಗಲೇ ಮಂಡಳಿ ಮುಚ್ಚುವಂಥ ಹಂತಕ್ಕೆ ತಲುಪಿದೆ. ಹಾಗಾಗಿ ನಮಸ್ಕಾರ. ಇವತ್ತು ಒಂದೇ ದಿವಸ 1 ಗಂಟೆ ಕರೆಬಿಟ್ಟು ಒಂದು ಹಾಲಲ್ಲಿ ಕುಂಡ್ರಿಸ್ಬಿಟ್ಟು ಕಾರ್ಮಿಕರನ್ನ ಒಂದು 10 ನಿಮಿಷ ಒಂದು ಫಿಲಮ್ ತೋರಿಸೋದು, ಈ ಥರ ನೀವು ಗಾಡಿ ಕಟ್ಟಬೇಕು, ಈ ಥರ ಒಂದು ನಲ್ಲಿ ಕೆಲಸ ಮಾಡೋಕೆ, ಈ ಥರ ಬಣ್ಣ ಹೊಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಹತ್ರ 10 ದಿನ ಸೈನ್ ತಗೊಂತಾರೆ. ತಗೊಂಡ್ಬಿಟ್ಟು ಅವ್ರ ಹತ್ರ ತಗೊಂಡು ಆವತ್ತು ಸಂಜೆಯಲ್ಲಿ 10 ದಿವಸ ಆದಮೇಲೆ ಅವ್ರ ಅಕೌಂಟ್ 10 ಡೇಸ್ ಆದಮೇಲೆ ಅವ್ರ ಅಕೌಂಟಿಗೆ 2,000 ಅಮೌಂಟ್ ಜಮಾ ಆಗುತ್ತೆ. ಆವತ್ತು 10 ದಿವಸ ಆದಮೇಲೆ ಒಂದು ಸರ್ಟಿಫಿಕೇಟ್ ತಂದು ಕೊಡ್ತಾರೆ. ಇದರಲ್ಲಿ ನಮ್ಮ ಕಾರ್ಮಿಕರಿಗೆ ಏನು ಅನುಕೂಲ ಆಗುತ್ತೆ? ದಯಮಾಡಿ ನಾವು ಸರ್ಕಾರಕ್ಕೆ ಹೆಂಗೆ ಕೇಳ್ತೀವಿ, ದಯಮಾಡಿ ಸರ್ಕಾರದವರು ಕಾರ್ಮಿಕರ ಹಣನ ದುರುಪಯೋಗ ಮಾಡ್ದಂಗೆ ಕಾರ್ಮಿಕರಿಗೆ ಬರೋಂಥ ಸವಲತ್ತುಗಳಿಗೆ ಹೆಚ್ಚಿನ ಗಮನ ಕೊಟ್ಟು, ಈ ಥರ ನೀವು ಕೊಡೋಂಥ ಟೂಲ್ ಕಿಟ್ ಆಗಲಿ, ಈ ಥರ ಗ್ಲೌಸ್ ಆಗಲಿ ನಮಗೇನು ಉಪಯೋಗ ಇಲ್ಲ ಸ್ವಾಮಿ. ಯಾಕಂದರೆ ಇದನ್ನ ಹಾಕೊಂಡು ನಾವು ಕೆಲಸ ಮಾಡೋಕ್ಕೆ ಬರೋಲ್ಲ, ಸುರಕ್ಷತೆ ಇಲ್ಲ. ಈ ಹೆಲ್ಮೆಟ್ ಹಾಕೊಂಡು ಇದು ನೋಡಿದ್ರೆ ಹೊಡೆದೋಗುತ್ತೆ. ಇದು ಹೆಲ್ಮೆಟ್ ಹಾಕೊಂಡು ನಾವು ಕೆಲಸ ಮಾಡೋಕ್ಕೆ ಬರೋಲ್ಲ. ದಯಮಾಡಿ ಈ ಥರದ್ದೆಲ್ಲ ಬೇಕಾಗಿಲ್ಲ, ಗುಣಮಟ್ಟಕ್ಕೆ ಕೊಡ್ರಿ. ಇವತ್ತು ಎಲ್ಲ